ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ರಾಜ್ಯ ನಾಯಕರುಗಳಿಗೆ ಒಂದು ಕಟ್ಟಪ್ಪಣೆಯನ್ನ ಹೊರಡಿಸಿರುವಂತದ್ದು. ಅದೇನಂದ್ರೆ ಕಾಂಗ್ರೆಸ್ನ ಶಾಸಕರಿಗಾಗಿರ್ಬೋದು ಅಥವಾ ಏನು ಮಂತ್ರಿಗಳೇ ಆಗಿರ್ಬೋದು, ಯಾರೊಬ್ರು ಕೂಡ ತುಟಿ ಬಿಚ್ಚವಾಗಿಲ್ಲ. ಆಗಸ್ಟ್ ನಲ್ಲಿ ಮತ್ತೆ ನವೆಂಬರ್ ನಲ್ಲಿ ಡಿಸೆಂಬರ್ ನಲ್ಲಿ ಕ್ರಾಂತಿ ಆಗೋಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅಂತೇಳಿ ಹಾದಿಗೊಬ್ಬ ಬೀದಿಗೊಬ್ಬ ನಾಯಕರು ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಹಂಗಿಲ್ಲ ಅಂತೇಳಿ ಕಟ್ಟುನಿಟ್ಟಿನ ಆಜ್ಞೆಯನ್ನ ಇದೀಗ ಏನು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿರುವಂತದ್ದು. ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳ್ಬೋದು ಬಹುಶಃ ಸ್ನೇಹಿತರೆ. ಯಾಕಂದ್ರೆ ಈ ತರದ ವಾರ್ನಿಂಗ್ಗಳು ಸಾಕಷ್ಟು ಬಾರಿ ನೋಡ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ನ ನಾಯಕರುಗಳು. ಎಲ್ಲೋ ಶಿಸ್ತು ಅನ್ನೋದಿಲ್ಲ ನೋಡಿ. ಇದೇ ಬಿಜೆಪಿನಲ್ಲಿ ಒಬ್ಬ ಮೋದಿ ಎನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನ ಕೊಟ್ರೆ ಸಾಕು, ಅಥವಾ ಒಂದು ಮುಖಾಮನ್ನ ಹೊಡೆಸಿದ್ರೆ ಸಾಕು, ಎಲ್ರು ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ. RSS ನಲ್ಲೂ ಕೂಡ ನೋಡಿ, RSS ನ ಆ ಒಂದು ರೂಲ್ ಅನ್ನೇ ಗಾಳಿಗೆ ತೋರಿದಂತ ಏಕೈಕ ನಾಯಕ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ಬೋದು. 75 ವರ್ಷ ಆದ್ಮೇಲೆ ಬಾಯಿ ಮುಚ್ಕೊಂಡು ಅವರು ಸಲಹಾ ಸಮಿತಿ ಸೇರ್ಕೊಬೇಕು. ಬಟ್ ಇದು ಮೋದಿ ವಿಷಯದಲ್ಲಿ ಅನ್ವಯ ಆಗ್ಲಿಲ್ಲ. ಯಾಕೆ ಮೋದಿ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ಕಾಂಗ್ರೆಸ್ನವರು ಈ ಬಿಜೆಪಿಗರನ್ನ ನೋಡಿ ಕಲ್ತ್ಕೊಬೇಕು. ಬಿಜೆಪಿಗರನ್ನ ಹೊಗಳುತ್ತಾ ಇರೋದಂತಲ್ಲ, ಎಲ್ಲೂ ಕೂಡ ಹಿಡಿತಾ ಇಲ್ಲ. ಕಾಂಗ್ರೆಸ್ ರಾಜ್ಯ ನಾಯಕತ್ವದಲ್ಲೂ ತೆಗೆದುಕೊಳ್ಳಿ ಅಥವಾ ದಿಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ತೆಗೆದುಕೊಳ್ಳಿ, ಯಾರೊಬ್ರಿಗೂ ಕೂಡ ಬಾಯಿಗೆ ಬೀಗ ಹಾಕೋದಕ್ಕೆ ಇವ್ರಿಗೆ ಆ ಒಂದು ಗಟ್ಸ್ ಇಲ್ಲ, ಆ ಒಂದು ನಾಯಕತ್ವದ ಗುಣ ಇಲ್ಲ ಅಂತ ಹೇಳ್ಬೋದು, ಆ ಒಂದು ಹಿಡಿತ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ, ಈಗ ಅಶೋಕ್ ಮುಖ್ಯವಾಗಿ ಅಕ್ಟೋಬರ್ ನಲ್ಲಿ ಸರ್ಕಾರ ಸೀಟ್ ಚೇಂಜ್ ಆಗೋದಿಲ್ಲ ಅಂದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗೋದು ಆಗಿರ್ಲಿ, ಸರ್ಕಾರನೇ ಹಾಳಾಗೋಗಿ ಕೆಡವೋಗ್ಬಿಡುತ್ತೆ, ಹಾಳಾಗಿ ಸರ್ಕಾರನೇ ಬಿದ್ದೋಗ್ಬಿಡುತ್ತೆ ಅಂತೇಳಿ ಈ ಹಾಳಾಗೋಗ ಎನ್ನುವಂತ ಪದಗಳನ್ನ ಬಳಸಿ ಇದೀಗ ಹೇಳಿರುವಂತದ್ದು. ಸೊ ಏನ್ ಹೇಳಿದಾರೆ ಅಶೋಕ್ ಅನ್ನೋದ್ರ ಕುರಿತಾಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆನಲ್ಲಿ ಅಶೋಕ್ ಹೇಳ್ತಾ ಇರುವಂತ ಈ ಮಾತು ಎಲ್ಲೋ ಒಂದ್ ಕಡೆ, ಈ ಏನು ಅಕ್ಟೋಬರ್ ನಲ್ಲಿ ಸರ್ಕಾರ ಬಿದ್ದೋದ್ರು, ಸರ್ಕಾರ ಪತನ ಆದ್ರೂ ಆಶ್ಚರ್ಯ ಇಲ್ಲ ಎನ್ನುವಂತಹ ಹೇಳಿಕೆಯನ್ನ ಅಶೋಕನ್ನ ನೀಡಿದ್ದಾರೆ. ಸೊ ಏನೇನು ಹೇಳಿದ್ದಾರೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ನೋಡಿ. ಮುಖ್ಯಮಂತ್ರಿಗಳು ನಾನು ಏನಾದ್ರೂ ಹೇಳಿದ್ರೆ ಅಶೋಕ್ ಏನ್ ದೊಡ್ಡ ಜ್ಯೋತಿಷಿನ ಅಂತೇಳಿ ಹೇಳ್ತಾರೆ ಅಂತೇಳಿ ಅಶೋಕ್ ಹೇಳಿದ್ದಾರೆ. ಜೊತೆನಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು, ಅಶೋಕ್ ಜ್ಯೋತಿಷಿ, ಅವ್ರ ಹತ್ರ ಹೋಗಿ ನಾನು ಜ್ಯೋತಿಷ್ಯ ಕೇಳಬೇಕು ಅಂತೇಳಿ DK ಶಿವಕುಮಾರ್ ಅವ್ರು ಹೇಳಿದ್ರು. ಇನ್ನೂ ಬಂದಿಲ್ಲ ಅವರು ನನ್ನ ಹತ್ರ ಜ್ಯೋತಿಷ್ಯ ಕೇಳೋದಕ್ಕೆ ಅಂತೇಳಿ ಒಂಥರ ಲೇವಡಿ ಮಾಡಿದ್ದಾರೆ. ಅಶೋಕ್ ಅಕ್ಟೋಬರ್ ನಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳದಂತ ಸಂದರ್ಭದಲ್ಲಿ, ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳದಂತ ಸಂದರ್ಭದಲ್ಲಿ ಇದೇ ಏನು ಅಶೋಕ್ಗೆ DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ರು. ಇವಾಗ ಅದನ್ನ ರಿವರ್ಸ್ ಕೊಟ್ಟಿದ್ದಾರೆ. ಎಲ್ಲಿ ಜ್ಯೋತಿಷ್ಯ ಕೇಳೋದಕ್ಕೆ ಬರ್ಲೇ ಇಲ್ವಲ್ಲಪ್ಪ DK ಅಂತ ಹೇಳಿ. ಸೊ ನಗು ಮುಖದಲ್ಲೇ ಒಂದ್ ರೀತಿ ನೈಸ್ ಆಗಿ ಹಂಗೆ ಐಸಿಡೋ ರೇಂಜ್ ನಲ್ಲಿ ಒಂಥರ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ಸುರ್ಜೇವಾಲಾ ಮತ್ತೆ ಈ ಸುರ್ಜೇವಾಲಾ ಯಾಕೆ ಪದೇ ಪದೇ ರಾಜ್ಯಕ್ಕೆ ಬಂದು ಹೋಗ್ತಾ ಇದ್ರು ಅಂತ ಹೇಳಿ ಕೂಡ ಇಲ್ಲಿ ಅಶೋಕ್ ಹೇಳಿದ್ದಾರೆ. ನಾನು ಹೇಳ್ತಾ ಇರುವಂತ ಜ್ಯೋತಿಷ್ಯ 100% ಸತ್ಯ ಕಣ್ರಿ. ಇಲ್ಲ ಅಂದಿದ್ರೆ ಸರ್ಕಾರ ಪತನ ಆಗಲ್ಲ, ಸರ್ಕಾರದಲ್ಲಿ ಯಾವುದೂ ಸಮಸ್ಯೆನೇ ಇಲ್ಲ, ಶಾಸಕರುಗಳ ಜೊತೆ ಸಚಿವರ ಜೊತೆ ಯಾವ ಕಿತ್ತಾಟ ಇಲ್ಲ, ಮುನುಸು ಇಲ್ಲ ಅನ್ನೋ ಆಗಿದ್ರೆ ಸುರ್ಜೇವಾಲಾ ಯಾಕೆ ಪದೇ ಪದೇ ರಾಜ್ಯಕ್ಕೆ ಬಂದು ಹೋಗೋದು ಮಾಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ಅಶೋಕ್ ಭವಿಷ್ಯ ನುಡಿತಾ ಇರುವಂಥದ್ದು. ಅಕ್ಟೋಬರ್ ಅಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಏನ್ ಭವಿಷ್ಯ ನೋಡಿದ್ರಲ್ಲ, ಅದ್ರ ಬಗ್ಗೆ ಅಶೋಕ್ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. MLA ಗಳನ್ನ ಕರೆದು ಪಾರ್ಟಿ MLA ಗಳನ್ನ ಪದೇ ಪದೇ ಏನು ಈ ಸುರ್ಜೇವಾಲಾ ಅವರು ಪದೇ ಪದೇ ರಾಜ್ಯಕ್ಕೆ ಬಂದು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿರೋದು. MLA ಗಳನ್ನ ಕರೆದು ಪದೇ ಪದೇ ಪಾರ್ಟಿ ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳಿ ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಇಲ್ಲಿ ಒಂದಷ್ಟು ಶಾಸಕರುಗಳ ನಡುವೆ ಸಂಘರ್ಷ ಇದೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಏನು BR ಪಾಟೀಲ್ ಇದೇ ತಮ್ಮ ಕಾಂಗ್ರೆಸ್ನ ಸಚಿವರ ವಿರುದ್ಧ ಏನು ಜಮೀರ್ ವಿರುದ್ಧ, ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಮತ್ತೊಬ್ರು ಶಾಸಕರು ಹಾಗೆ ಅವ್ರೇನ್ ಮಾಡ್ತಾರೆ, ನಮ್ಮ ಕ್ಷೇತ್ರಗಳಿಗೆ ಅನುದಾನಗಳನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ, ಈ ಸರ್ಕಾರದಲ್ಲಿ ಹಣ ಇಲ್ಲ, ನಾವು ಅನುದಾನಕ್ಕೆ ಅಂಗ್ಲಾಚಿ ಬೇಡ್ಕೊಳ್ಬೇಕೆನ್ನುವಂತ ಹೇಳಿಕೆಗಳನ್ನ ಶಾಸಕರು ಬಹಿರಂಗವಾಗಿ ಯಾವಾಗ ಮಾಧ್ಯಮಗಳ ಮುಂದೆ ತೋಡ್ಕೊಂಡ್ರು, ಅವಾಗ ಶಾಸಕರುಗಳನ್ನ ಕರೆದು ಇದೇ ಸುರ್ಜೇವಾಲಾ ಅವರು ಪಾರ್ಟಿ ಹೇಳ್ದಂಗೆ, ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನೀವು ಭದ್ರಾಗಿ ಕೇಳಬೇಕು ಅಂತೇಳಿ ಸೊ ಪದೇ ಪದೇ ಕೇಳ್ಕೊಳ್ಳುವಂತ ಸ್ಥಿತಿಗೆ ಬರ್ತಾರೆ. ಇನ್ನು DK ಮತ್ತೆ CM ಸಿದ್ದರಾಮಯ್ಯನವರು ಪದೇ ಪದೇ ಯಾಕೆ ಡೆಲ್ಲಿಗೆ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ನೋಡಿ. ಕರೆಕ್ಟ್ ಅಶೋಕ್ ಅವರು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಅಕ್ಟೋಬರ್ ಅಥವಾ ನವೆಂಬರ್ ಹೊತ್ತಿಗೆ ಸರ್ಕಾರ ಪತನ ಆದ್ರೂ ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ನಾಯಕತ್ವದ ಒಂದು ಆ ಒಳಬೇಗುದಿಯಿಂದಾಗಿ
ಸರ್ಕಾರ ಪತನ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅನ್ನೋದನ್ನ ಮತ್ತೊಂದು ಸ್ಪಷ್ಟನೆ ಉದಾಹರಣೆ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಯಾಕಪ್ಪ ಅವಾಗ ಪದೇ ಪದೇ ದಿಲ್ಲಿಗೆ ಓಡೋಗ್ತಾರೆ? ಹೈಕಮಾಂಡ್ ಯಾಕೆ ಮೀಟ್ ಮಾಡ್ಕೊಂಡ್ ಬರಕ್ ಹೋಗ್ತಾರೆ? ಅದು ಕಾಂಗ್ರೆಸ್ನ ಹೈಕಮಾಂಡ್ ಕೊಡುವಂಥದ್ದೇ ಬೇರೆ ವ್ಯಾಖ್ಯಾನ ಕೊಟ್ಟಿದೆ. ಇಲ್ಲ, ಇಲ್ಲಿ ಅಭಿವೃದ್ಧಿ ಬಗ್ಗೆ, ಸರ್ಕಾರದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಬರ್ತಾರೆ, ನೀವು ಅದಕ್ಕೆ ಇನ್ನೇನೋ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಹೇಳಿರುವಂಥದ್ದು. ಬಟ್ ಇಲ್ಲ, ಆರ್ ಅಶೋಕ್ ಅವರು ಹೇಳಿದಾಗೆ ಜ್ಯೋತಿಷ್ಯ ಬಿಜೆಪಿಯ ಹೊಸ ಜ್ಯೋತಿಷಿ ಇವರು ಅಂತ ಹೇಳ್ಬೋದು. ಜ್ಯೋತಿಷಿ ಆರ್ ಅಶೋಕ್ ಅವ್ರು ಹೇಳಿದಾಗೆ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ದಿಲ್ಲಿಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ. ಇಲ್ಲಿ ನಾಯಕತ್ವದ ಒಳ ಜಗಳ ಇರೋದ್ರಿಂದನೇ ಹಿಂಗ ಆಗ್ತಾ ಇರೋದು ಅಂತ ಹೇಳಿ ಅಶೋಕ್ ಅವರು ಸ್ಪಷ್ಟನೆ ಕೊಡೋದಂಥದ್ದು. ಇದರಿಂದನೇ ಅರ್ಥ ಆಗ್ತಿದೆ ಅಲ್ವಾ, ನಾನು ಹೇಳೋ ಜ್ಯೋತಿಷ್ಯ ಕರೆಕ್ಟ್ ಇದೆ, ಸತ್ಯ ಇದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟನೆ ಕೂಡ ಆರ್ ಅಶೋಕ್ ಮಾಡ್ಕೊಳ್ಳುವಂಥದ್ದು. ಜೊತೆಯಲ್ಲಿ ಕಾಂಗ್ರೆಸ್ MLAಗಳೇ ಹೇಳ್ತಿದ್ದಾರೆ, ಒಳ ಒಪ್ಪಂದ ಆಗಿದ್ರೆ ಕೊಡ್ಲಿ ಬಿಡ್ರಿ ನಾಯಕತ್ವ. ಡಿ.ಕೆ. ಶಿವಕುಮಾರ್ಗೆ ಒಳ ಒಪ್ಪಂದ ಆಗ್ಬಿಟ್ರಿದ್ರೆ 50-50 ಅಂತೇಳಿ, ಒಳ ಒಪ್ಪಂದ ಆಗಿದ್ರೆ ಕೊಡ್ಲಿ ಬಿಡಿ ಅಂತೇಳಿ ಬೀದಿಗೊಬ್ಬ ನಾಯಕರು, ಬೀದಿಗೊಬ್ಬ ಶಾಸಕರು, ಕ್ಷೇತ್ರಕ್ಕೊಬ್ಬ MLA ಮಿನಿಸ್ಟರ್ಸ್ಗಳು ಸ್ಟೇಟ್ಮೆಂಟ್ ಕೊಡ್ತಾವ್ರು, ಕೊಟ್ಬಿಡ್ಲಿ ಬಿಡಿ ಒಪ್ಪಂದ ಆಗಿದ್ರೆ ಅಂತೇಳಿ ಸೊ ಹೇಳ್ತಾ ಇರುವಂಥದ್ದು. ಸಿಎಂ ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಭುಗಿಲೆ ಹೇಳುತ್ತೆ. ಸಿಎಂ ಸಿದ್ದರಾಮಯ್ಯನವರು ಏನಾದ್ರು ಆಗೊಮ್ಮೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಪ್ಪಂದದ ಪ್ರಕಾರ ಸಿಎಂ ಸೀಟನ್ನು ಬಿಟ್ಕೊಡದೇ ಇದ್ರೆ ಕಾಂಗ್ರೆಸ್ನಲ್ಲಿ 100% ಭುಗಿಲೆ ಹೇಳುತ್ತೆ, ಬೆಂಕಿ ದಗದಗ ಅಂತ ಹೊತ್ಕೊಂಡು ಹುರಿಯುತ್ತೆ ಅವ್ರವ್ರ ನಡುವೆನೆ, ಸರ್ಕಾರನೇ ಬಿದ್ದೋಗ್ಬೋದು. ಇಬ್ರು ಘಟಾನುಘಟಿಗಳಿದ್ದಾರೆ, ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು. ಯಾರೊಬ್ರು ಕೂಡ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಸರ್ಕಾರ ಇವರಿಬ್ಬರ ಕಿತ್ತಾಟದ ನಡುವೆ ಸರ್ಕಾರ ಯಾವಾಗ ಬೇಕಂದ್ರೂ ಪತನ ಆಗ್ಬೋದು. ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ ಕಣ್ರಿ. ಇಂತಹದೊಂದು ಹೇಳಿಕೆಯನ್ನ ಬಿಜೆಪಿಯ ಜ್ಯೋತಿಷಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಅದಾಗಿಯೇ ಪತನ ಆಗಿ ಹಾಳಾಗೋಗ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥದ್ದು. ನಾವಂತೂ ಬಿಜೆಪಿಗೆ ಯಾರನ್ನು ಕೂಡ ಕರೆದುಕೊಳ್ಳೋದಿಲ್ಲ. ಜೊತೆಯಲ್ಲಿ ನಾವು ಆಪರೇಷನ್ ಕಮಲಾನೂ ಮಾಡೋದಿಲ್ಲ. ಈ ಕಾಂಗ್ರೆಸ್ನವರು ಯಾರೊಬ್ರು ಕೂಡ ನಮ್ಮ ಪಾರ್ಟಿಗೆ ಬರೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅದಾಗೆ ಪತನ ಆಗಿ ಹಾಳಾಗೋಗ್ಬಿಡ್ಲಿ, ನಾವಂತೂ ಯಾರನ್ನು ಕರ್ಕೊಳ್ಳೋದಿಲ್ಲ. ಜೊತೆಯಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಈಗ ಬಹಳ ಸಂಕಷ್ಟದ ಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಅದಾಗಿಯೇ ಸರ್ಕಾರ ಬಿದ್ದೋಗುತ್ತೆ, ನಾವು ಯಾಕೆ ಆಪರೇಷನ್ ಕಮಲ ಮಾಡ್ಬೇಕಂತ ಹೇಳಿ ಕೂಡ ಇಲ್ಲಿ ಆರ್ ಅಶೋಕ್ ಪದೇ ಪದೇ ಹೇಳ್ತಾ ಇದ್ದಾರೆ. ಇವತ್ತು ಜ್ಯೋತಿಷಿ ಆರ್ ಅಶೋಕ್ ಒಂದ್ ರೀತಿ ಜ್ಯೋತಿಷಿಯ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ಇದು ವ್ಯಂಗ್ಯ ಅಂತ ಅನ್ಸಿದ್ರು ಕೂಡ ಸ್ನೇಹಿತರೆ, ಇಲ್ಲಿ ಸರ್ಕಾರ ಸಂಕಷ್ಟದಲ್ಲಿ ಇರೋದಂತೂ ಗ್ಯಾರಂಟಿ. ಯಾಕಂದ್ರೆ ನಾಯಕತ್ವದ ಆ ಒಂದು ಅಧಿಕಾರದ ದಾಹ ಇದೆಯಲ್ಲ, ಪ್ರತಿಯೊಬ್ಬ ರಾಜಕಾರಣಿ ಕೂಡ, ಒಬ್ಬ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು DCM, CM ಇವರವರೆಗೂ ಕೂಡ ಅಧಿಕಾರದ ದಾಹ, ಅಧಿಕಾರದ ಮೋಹ, ಇದರಿಂದಲೇ ರಾಜಕೀಯಕ್ಕೆ ಬರೋದು. ಡಿ.ಕೆ. ಶಿವಕುಮಾರ್ ಅವರಿಗೆ ಕೈಗೆ ಬಂದಿತ್ತು ಬಾಯಿಗೆ ಬರದೆ ಹಾಗೆ ಹೋಗ್ಬಿಡುತ್ತೆ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿ ಹಿಡಿದೇ ಹಿಡಿತಾರೆ. ಯಾಕಂದ್ರೆ ಸಂಕ್ರಾಂತಿಯ ಆಸುಪಾಸಿನ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ಅವಧಿ 2 ವರ್ಷ 7 ತಿಂಗಳು 8 ತಿಂಗಳೇನೋ ಆಗಿರುತ್ತೆ. ಸೊ ಅಲ್ಲಿಗೆ ಮುಗಿಯುತ್ತೆ. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿತಾರೆ. ಸೊ ಆ ಹೊತ್ತಿಗೆ CM ಸ್ಥಾನ ಬದಲಾವಣೆ ಆದ್ರೂ ಆಗ್ಬೋದು, ಆಗಲ್ಲ ಅಂತ ಯಾರೊಬ್ರು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ತಾ ಇಲ್ಲ, ಹೌದು ಇಲ್ಲ ಆಗೋದಿಲ್ಲ, ಇದೆಲ್ಲ ಸುಳ್ಳು, ಊಹಾಪೋಹೆ ಅಂತೇಳಿ. ಸೊ ಬಿಜೆಪಿಯ ಆರ್ ಅಶೋಕ್ ಯಾರೋ ಒಬ್ರು ದಾರಿಲಿ ಹೋಗೋ ದಾಸಯ್ಯ ಹೇಳ್ತಾರ ಮಾತಲ್ಲ, ಒಬ್ಬ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇತ್ಕೊಂಡಿರುವಂತ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಹೇಳ್ತಾ ಇರುವಂತದ್ದು, ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ, ನಾಯಕತ್ವಕ್ಕೋಸ್ಕರ ಕಿತ್ತಾಡ್ತಾರೆ, ಸರ್ಕಾರ ಪತನ ಆದ್ರೂ ಅವರಾಗಿಯೇ ಬಿದ್ದು ಹಾಳಾಗೋದ್ರು ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ, ಅದಾಗೆ ಸರ್ಕಾರ ಬಿದ್ದೋಗುತ್ತೆ. ಈ ಇಬ್ರು ಕೂಡ ಘಟಾನುಘಟಿಗಳಿದ್ದಾರೆ, ಅಷ್ಟು ಸುಲಭವಾಗಿ ಯಾರೊಬ್ರು ಕೂಡ ಸೋಲೊಪ್ಕೊಳ್ಳೋದಿಲ್ಲ. ಇವರಿಬ್ಬರ ಜಗಳದ ನಡುವೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಒಂದು ಜಗಳ ಭುಗಿಲೇಳುತ್ತೆ, ಬೆಂಕಿ ಹೊಗೆ ಆಡುತ್ತೆ. ಈ ರೀತಿಯ ಹೇಳಿಕೆಗಳನ್ನ ಆರ್ ಅಶೋಕ್ ಕೊಟ್ಟಿದ್ದಾರೆ. ಇದು ಯಾವುದನ್ನು ಕೂಡ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಬರ್ತಾ ಇರುವಂತದ್ದು ಮಾತೇನಂದ್ರೆ, ಪ್ರಯತ್ನ ಸೋಲ್ಬೋದು, ಪ್ರಾರ್ಥನೆ ಯಾವತ್ತೂ ಕೂಡ ಸೋಲೋದಿಲ್ಲ ಎನ್ನುವಂತ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಬಹಳ ಬಲವಾಗಿ CM ಆಗ್ಬೇಕನ್ನುವಂತ ಆ ಒಂದು ಕನಸು, ಆ ಧ್ಯೇಯ, ಆ ಗುರಿ ದೊಡ್ಡ ಮಟ್ಟದಲ್ಲಿ ಇದೆ. ಆರ್ ಅಶೋಕ್ ಹೇಳಿರುವಂತ ಮಾತು ಜ್ಯೋತಿಷ್ಯ ಉಡಾಫೆಯಾಗಿ ತೆಗೆದುಕೊಳ್ಳುವಂತಿಲ್ಲ. ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಂದ್ರೂ ಬದಲಾವಣೆ ಆಗ್ಬೋದು. ಅಕ್ಟೋಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ, ಅಕ್ಟೋಬರ್, ನವೆಂಬರ್, ಜನವರಿ ಬಹಳ ಮಹತ್ವದ ಘಟ್ಟ ಈ ಒಂದು ಮಾಸ ಅಂತ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ. ಅಳಿವು ಉಳಿವಿನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆರ್ ಅಶೋಕ್ ಅವರ ಹೇಳಿದಂತ ನುಡಿದಂತ ಭವಿಷ್ಯ ಜ್ಯೋತಿಷ್ಯ ನಿಜ ಆದ್ರೂ ಕೂಡ, ಸರ್ಕಾರ ಪತನ ಆದ್ರೂ ಕೂಡ, ಅಥವಾ ಕಾಂಗ್ರೆಸ್ನ
ಸಿಎಂ ಸ್ಥಾನ ಬದಲಾವಣೆ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಅಚ್ಚರಿ ಪಡುವಂತಿಲ್ಲ. ಇದು ವಾಸ್ತವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ನಿಮ್ಮ ಅನಿಸಿಕೆಯನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.